ಡಿಕೆಗೆ ಸಿಎಂ ಸ್ಥಾನ ಇದೀಗ ಕೆಪಿಸಿಸಿ ಅಧ್ಯಕ್ಷಗಿರಿ ಸರ್ಕಸ್. ಘಟಾನುಘಟಿಗಳ ಮಧ್ಯೆ ಶುರುವಾಯಿತು ದೊಡ್ಡ ರೇಸ್. ಡಿಕೆಗೆ ಸಿಎಂ ಸ್ಥಾನ ಇದೀಗ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಸರ್ಕಸ್. ಘಟಾನುಘಟಿಗಳ ಮಧ್ಯೆ ಈಗ ದೊಡ್ಡ ರೇಸ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿಗೆ ಕೈ ತಪ್ಪುತ್ತಾ ಅಧ್ಯಕ್ಷ ಪಟ್ಟ. ಏನಿದು ಕಾಂಗ್ರೆಸ್ ಹೈ ನಾಯಕರ ಹೊಸ ಸ್ಟ್ರಾಟಜಿ? ಈಗ ಆಲ್ರೆಡಿ ಡಿಕೆಗೆ ಸಿಎಂ ಸ್ಥಾನ ಫಿಕ್ಸ್ ಆಗಿದೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಒಂದು ಏನು ರೇಸ್ ಇದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತು ರೇಸ್ ನಲ್ಲಿ ಸಾಕಷ್ಟು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕೆಪಿಸಿಸಿ ಸ್ಥಾನ ಬೇಕೇ ಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ರು. ಜೊತೆಗೆ ಹೈಕಮಾಂಡ್ ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಈ ಮೊದಲೇ ಮಾಡಿದ್ರು. ಎಂಬಿ ಪಾಟೀಲ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಫಿಕ್ಸ್. ಎಂಬಿಪಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಲು ಶಿಫಾರಸು. ಡಿಕೆಶಿ ಸಿದ್ದರಾಮಯ್ಯರಿಂದ ಎಂಬಿ ಪಾಟೀಲ್ ಹೆಸರು ಶಿಫಾರಸು. ಅಧ್ಯಕ್ಷ ಗಾದಿ ರೇಸ್ನಲ್ಲಿದ್ದ ಸಾಹುಕಾರ್ಗೆ ಬೇಗ ಶಾಕ್. ಲಿಂಗಾಯತ ಕಾರ್ಡ್ ಪ್ಲೇ ಮಾಡಲು ಹೈ ನಿರ್ಧಾರ. ಎಂಬಿ ಪಾಟೀಲ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಫಿಕ್ಸ್. ಹಾಗಾದ್ರೆ ಎಂಬಿಪಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಲು ಶಿಫಾರಸು. ಅಧ್ಯಕ್ಷ ಗಾದಿ ರೇಸ್ನಲ್ಲಿದ್ದ ಸಾಹುಕಾರ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಡಿಕೆಶಿ ಸಿದ್ದರಾಮಯ್ಯರಿಂದ ಎಂಬಿ ಪಾಟೀಲ್ ಹೆಸರು ಶಿಫಾರಸು. ಇನ್ನು ಲಿಂಗಾಯತ ಕಾರ್ಡ್ ಪ್ಲೇ ಮಾಡಲು ಹೈಕಮಾಂಡ್ ನಿರ್ಧಾರ. ಇನ್ನು ಈ ಒಂದು ಕೆಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನ ನೀಡುವ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸದ್ಯದಲ್ಲೇ ರಾಜೀನಾಮೆ ನೀಡಬಹುದು. ಯಾಕೆಂತಂದ್ರೆ ಈಗ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಕೂಡ ಡಿಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಬಳಿ ಇದ್ದಿದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸತೀಶ್ ಜಾರಕಿಹೊಳಿ ಅವರು. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬರ ಬಳಿ ಒಂದೇ ಹುದ್ದೆ ಇರಬೇಕು, ಆದ್ರೆ ಡಿಕೆ ಶಿವಕುಮಾರ್ ಅವರು ಎರಡೆರಡು ಹುದ್ದೆಗಳನ್ನು ಅವರ ಬಳಿ ಇರಿಸಿಕೊಂಡಿದ್ದಾರೆ, ಎರಡೆರಡು ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಕೆಪಿಸಿಸಿಯನ್ನ ಬಿಟ್ಟುಕೊಡ್ಬೇಕು ಅಂತ ಕೂಡ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ರು. ಡಿಕೆ ಸಂಪುಟದಲ್ಲಿ ಪರಂ ಕೆಜೆ ಜಾರ್ಜ್ಗೆ ಸ್ಥಾನ ಇಲ್ಲ. ಡಿಕೆ ಸಂಪುಟದಲ್ಲಿ ಕೈ ಹಿರಿಯರಿಗೆ ಕಾದಿದ್ಯಾ ಶಾಕ್? ಹಾಗಾದ್ರೆ ಡಿಕೆ ಕ್ಯಾಬಿನೆಟ್ನಲ್ಲಿ ಯುವ ನಾಯಕರಿಗೆ ಮಣೆನ? ಯುವ ನಾಯಕರಿಗೆ ಆದ್ಯತೆ ನೀಡಲು ಹೈಕಮಾಂಡ್ ತಂತ್ರ. 2028ರ ಚುನಾವಣೆ ಗಮನದಲ್ಲಿಟ್ಕೊಂಡು ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಒಂದು ಕಡೆ ಕೆಪಿಸಿಸಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಮತ್ತೊಂದು ಕಡೆ ಡಿಕೆ ಸಂಪುಟವನ್ನ ಯಾರೆಲ್ಲ ಸೇರ್ತಾರೆ ಎಂಬ ಪ್ರಶ್ನೆ ಕೂಡ ಇದೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ಸಚಿವರಿಗೆ ಕೊಕ್ಕು ನೀಡುವ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಹೊಸಬರಿಗೆ ಮಣೆ ಹಾಕುವುದರಿಂದ ಹಾಗಾದ್ರೆ ಯಾರಿಗೆ ಮಣೆ ಹಾಕ್ತಾರೆ? ಅದರಲ್ಲೂ ಹೊಸಬರಿಗೆ ಅಂತಂದ್ರೆ ಯಾರು ಅವರು ಅನ್ನೋ ಪ್ರಶ್ನೆ ಕೂಡ ಇದೆ. ಇದರ ಜೊತೆಗೆ ಈಗ ಡಿಕೆ ಸಂಪುಟದಲ್ಲಿ ಪರಂ ಮತ್ತೆ ಕೆಜೆ ಜಾರ್ಜ್ಗೆ ಸ್ಥಾನ ಇಲ್ವಾ ಎಂಬ ಪ್ರಶ್ನೆ ಕೂಡ ಇದೆ.